ತುಮಕೂರು ಜಿಲ್ಲೆ ತುಮಕೂರು ಪಟ್ಟಣದ ಕನ್ನಡ ಭವನದಲ್ಲಿ ದಿನಾಂಕ 18/5/2025ರಂದು ಕಲಾಕಾರ್ ಈವೆಂಟ್ ಅವರ ಲಾಂಛನ ಬಿಡುಗಡೆ ಹಾಗೂ ರಾಜ್ಯಮಟ್ಟದ ಸ್ವರ ಶೃಂಗಾರ ಕರೋಕೆ ಗೀತ ಗಾಯನ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ್ ಆಲಪ್ಪ ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ಕೊಡಗು ಜಿಲ್ಲೆಯ ಆರಕ್ಷಕ ಉಪ ಅಧೀಕ್ಷಕರಾದ ಮಹೇಶ್ ಅವರು ಮಾತನಾಡಿ, ಈ ಕಾರ್ಯಕ್ರಮವನ್ನು ಕಲಾವಿದರ ಉಪಯೋಗ ಪಡೆದುಕೊಳ್ಳುವ ಉದ್ದೇಶದಿಂದ ಮಾಡಲಾಗಿದ್ದು, ಕಲಾವಿದರು ಯಾವುದೇ ಜೀವಿಗಳಿಗೆ ನೋವು ನೀಡದಂತಹ ವ್ಯಕ್ತಿಗಳಾಗಿರುತ್ತಾರೆ. ಪೊಲೀಸ್ ಇಲಾಖೆಯು ತಮಿಳ ಜೊತೆ ಕೆಲಸ ಮಾಡುವುದರಿಂದ ಇಂತಹ ಕಾರ್ಯಕ್ರಮಕ್ಕೆ ಕರೆದು ಈ ಪ್ರಾಥಮಿಕವಾಗಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ತಮಿಳರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳನ್ನ ತಿಳಿಸಿದರು. ನಂತರ ಈ ಕಾರ್ಯಕ್ರಮವನ್ನ ಕುರಿತು ಕೆಪಿಸಿಸಿ ಉಪಾಧ್ಯಕ್ಷರಾದ ಮುರಳೀಧರ ಆಲಪ್ಪನವರು ಮಾತನಾಡಿ, ಇವತ್ತಿನ ಕಾಲಮಾನಗಳಲ್ಲಿ ಯುವ ಜನತೆ ಮಾದಕ ವ್ಯಸನಗಳ ಮೊರೆ ಹೋಗಿದ್ದಾರೆ. ಗಾಂಜಾ, ಅಫೀಮ ಇಂತಹ ಮಾದಕ ವ್ಯಸನಗಳಿಗೆ ಬಲಿಯಾಗುವ ಅಥವಾ ಬಲಿಯಾಗುವುದು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬರುತ್ತಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯ ಸ್ವರ ಶೃಂಗಾರ ಕರೋಕೆ ಗೀತ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಿರುವ ಕಲಾಕಾರ್ ಈವೆಂಟ್ಸ್ಗೆ ಧನ್ಯವಾದಗಳು. ಹಾಗೆಯೇ ಸರ್ಕಾರದ ಕ್ರೀಡೆಗಳನ್ನ ಹಾಗೂ ಇನ್ನಿಂತಹ ಗೀತ ಗಾಯನ ಕಾರ್ಯಕ್ರಮಗಳನ್ನು ಅತಿ ಹೆಚ್ಚು ಮಾಡುವುದರಿಂದ ಯುವ ಜನತೆಗಳು ಮಾದಕ ವ್ಯಸನದಿಂದ ಮುಕ್ತಿಗೊಳಿಸಲು ಒಂದು ಪ್ರಯತ್ನವನ್ನ ಮಾಡಬಹುದು ಎಂದರು. ಈ ಕಾರ್ಯಕ್ರಮದಲ್ಲಿ ಕಲಾಕಾರ್ ಈವೆಂಟ್ ಅಧ್ಯಕ್ಷರಾದ ಕಲಾಕಾರ್ ಹುಲಿಕುಂಟೆ, ಪ್ರೀತಿಯ ಸೋಷಿಯಲ್ ಮೀಡಿಯಾ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಕೃಷ್ಣಮೂರ್ತಿ, ಎಸ್ ಮಹೇಶ್, ತಿಪ್ಪೇಶ್, ಅಶೋಕ್ ಕುಮಾರ್, ವಾಸುದೇವ್ ಇನ್ನೂ ಮುಂತಾದ ಗಾಯಕರು ಹಾಗೂ ಕಲಾಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ವರದಿ ಅನಿಲ್ ಕುಮಾರ್, ಎನ್, ತುಮಕೂರು. ನಮಗೆಲ್ಲರಿಗೂ ಅವಕಾಶ ಮಾಡಿಕೊಟ್ಟಂತ ಕಲಾಕಾರ್ ಈವೆಂಟ್ಸ್ ಬಳಗ ಏನಿದೆ, ಚಂದ್ರು ಅವರು, ವಾಸುದೇವ್ ನಾದೂರು, ರಂಗರಾಜ್ ಸಕ್ಕರೆ, ಶಿವು ಅವರು, ದೇವರಾಜ್ ನಿರಿಗಟ್ಟೆ, ಇವರೆಲ್ಲರಿಗೂ ನಾಯಕತ್ವವನ್ನ ವಹಿಸ್ಕೊಂಡು ಕಲಾಕಾರ್ ಹುಲ್ಕುಂಟೆ ಅವರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ಇದನ್ನು ಯಾರು ಅವ್ರಿಗೆ ಕೈ ಜೋಡಿಸಿದಾರೋ, ಯಾರು ಸಹಕಾರ ಕೊಟ್ಟಿದಾರೋ ಗೊತ್ತಿಲ್ಲ. ಇದು ನೋಡಿದ ಮೇಲೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ, ವಾರ್ತಾ ಇಲಾಖೆಗೆ ಫೋನ್ ಮಾಡಿ ಕೇಳಿದ್ವಿ, ಇಷ್ಟು ಚೆನ್ನಾಗಿರೋ ಕಾರ್ಯಕ್ರಮನ ನೀವು ಎಲ್ಲರೂ ಜೊತೆಗೆ ಸೇರಿ ಮಾಡ್ಬೇಕಾಗಿತ್ತು. ಆಮೇಲೆ ತಾವುಗಳು ಅಷ್ಟೇನೆ ಎಲ್ಲ ಒಬ್ಬೊಬ್ಬರೇ ಬಂದಿದ್ದೀರ. ನಾನು ನನ್ನ ಜೊತೆಗೆ 4 ಜನ ಕರ್ಕೊಂಡ್ ಬಂದಿದ್ದೀನಿ. ಒಳ್ಳೆ ಇದು ಪ್ರೋಗ್ರಾಮ್ ಇದೆ, ಬನ್ನಿ ಅಂತೇಳಿ. ಎಲ್ಲರಿಗೂ ಅದ್ಭುತವಾದಂತ ಪ್ರತಿಭೆ ಇದೆ. ಒಂಟಿ ಬಂದಿದ್ದೀರಿ. ನಿಮ್ ಕುಟುಂಬ ಸಮೇತ ಬಂದಿದ್ರೆ ಅವ್ರಿಗೂ ಸಹಿತ ನಿಮ್ ಟ್ಯಾಲೆಂಟ್ ನೋಡಿ ಮೆಚ್ಕೊಡೋದು. ದಿನಾ ಪ್ರಶ್ನೆ ಮಾಡ್ತಾರಲ್ವಾ ನಿಮ್ ಮನೇಲಿ, ಬೆಳಿಗ್ಗೆ ಎದ್ದು ಹೋಗ್ತೀಯಾ, ರಾತ್ರಿ ಎಷ್ಟ್ ಗಂಟೆ ಬರ್ತೀಯಾ, ಏನೇನ್ ಮಾಡ್ತೀಯಾ ಅಂತೇಳಿ. ನಿಮ್ಮ ಒಳಗಿನ ಈ ಸುಪ್ತ ಪ್ರತಿಭೆನ ನೋಡಿ ಅವರೂ ಮೆಚ್ಕೊಳ್ಳೋರು. ಇಲ್ಲ ನನ್ನ ಯಜಮಾನ್ರು ಎಷ್ಟು ಚೆನ್ನಾಗಿ ಹಾಡ್ತಾರೆ, ನಮ್ಮ ಮನೆಯವರು, ನನ್ನ ಹೆಂಡತಿ ಎಷ್ಟು ಚಂದವಾಗಿ ಆ ವೇದಿಕೆ ಮೇಲೆ ಧೈರ್ಯವಾಗಿ ಹಾಡ್ತಾಳೆ ಅಂತೇಳಿ ಎಲ್ಲರಿಗೂ ಖುಷಿ ಆಗಿದೆ. ಮುಂದಿನ ಕಾರ್ಯಕ್ರಮದಲ್ಲಿ ನೀವು ಸಿಂಗಲ್ ಆಗಿ ಬರಬಾರ್ದು. ನಿಮ್ ಕುಟುಂಬ, ನಿಮ್ಮ ಫ್ರೆಂಡ್ಸ್ಗಳು ಜೊತೆ ಬಂದ್ರೆ ನಿಮ್ ಬಗ್ಗೆನೂ ಒಳ್ಳೇದೊಂದು ಗೌರವ ನಿಮ್ಗೆ ಸಿಗ್ತದೆ. ಇವತ್ತು ಯುವ ಪೀಳಿಗೆ ಇಲ್ಲಿ ಕಡಿಮೆ ಜನ ಇದೀವಿ. ಇನ್ನ ಕಾಲೇಜ್ಗಳಲ್ಲಿ ನೀವು ಸರಿಯಾಗಿ ಪ್ರಚಾರ ಮಾಡ್ಬೇಕಾಗಿತ್ತು. ಎಲ್ಲ ಹೊಸ ಹೊಸ ಟ್ಯಾಲೆಂಟ್ಗಳು ಕಾಲೇಜ್ಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ನಮ್ಮ ಪಕ್ಕದಲ್ಲಿ DYSP ನವರು ಇದ್ದಾರೆ, ಮಹೇಶ್ ಅವ್ರು ಇದ್ದಾರೆ. ಅವ್ರಿಗೆಲ್ಲ ಚೆನ್ನಾಗ್ ಗೊತ್ತು ಯುವ ಪೀಳಿಗೆ ಯಾವ ಕಡೆ ಸಾಗ್ತಾ ಇದೆ ಅಂತೇಳಿ. ಈ ತರದ ಹವ್ಯಾಸ ಇರ್ಲಿಲ್ಲ ಅಂದ್ರೆ, ಕ್ರೀಡೆ ಇರ್ಬೋದು, ಸಂಗೀತ ಇರ್ಬೋದು, ನೃತ್ಯ, ಈ ತರ ಯಾವ್ದಾದ್ರು ಒಂದು ಚಟುವಟಿಕೆ ನಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಇರ್ಲಿಲ್ಲ ಅಂದ್ರೆ ಅಡ್ಡದಾರಿ ಹಿಡಿತಾರೆ. ನಮ್ ತುಮಕೂರು ಜಿಲ್ಲೆಯಲ್ಲೇ ನೋಡ್ತಾ ಇದ್ದೀವಿ, ಈಗ ಎಲ್ಲಾ ಕಡೆ ಡ್ರಗ್ಸ್ ಎಷ್ಟು ಹರಿದಾಡ್ತಿದೆ ಅಂತೇಳಿ. ತುಮಕೂರು ನಗರ ಮಾತ್ರ ಅಲ್ಲ, ತಾಲೂಕು ಹೋಬಳಿ ಮಟ್ಟದಲ್ಲೂ ಸಹಿತ ಅಫೀಮು, ಗಾಂಜಾಗಳು, ಚಾಕ್ಲೇಟು, ಟ್ಯಾಬ್ಲೆಟ್ಸ್ಗಳು ಅಂಗಡಿ, ಪೆಟ್ಟಿಗೆ ಅಂಗಡಿ, ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಮಾಡ್ತಿದ್ದಾರೆ. ನಮಗೆ ಮೊದಲನೇ ಸ್ಟೇಜ್ ಅಲ್ಲಿ ಗೊತ್ತಾಗಲ್ಲ. ನಮಗೆ ಕ್ಲೈಮ್ಯಾಕ್ಸ್ ಹೋದಾಗ್ಲೇ ನಮಗದು ತಿಳುವಳಿಕೆ ಬರೋದು, ನಮ್ಮ ಮಗ ಅಡ್ಡದಾರಿ ಹಿಡಿತಾ ಇದ್ದಾನೆ ಅಂತೇಳಿ. ಇಂಥ ಹವ್ಯಾಸಗಳು ಅವ್ರು ಇದ್ರೆ
ಸ್ಕೂಲ್ ಇದ್ದಾಗ ನಮಗೆ ಪ್ರತಿ ಶುಕ್ರವಾರ ಒಂದು ಕಾರ್ಯಕ್ರಮ ಇರೋದು. ದೇವ್ರ ನಾಮನೋ, ಜಾನಪದನೋ, ಚಲ ಫಿಲಂ ಸಾಂಗ್ಸ್ಗಳು, ಏನಾದ್ರೂ ಒಂದು ಏಕಪಾತ್ರ ಅಭಿನಯ, ಚರ್ಚಾ ಸ್ಪರ್ಧೆ, ಆಶುಭಾಷಣ, ಏನಾದ್ರೂ ಒಂದು ಚಟುವಟಿಕೆ ಇರೋದಕ್ಕೆ ಸಿದ್ಧತೆಗಳು ಮಾಡ್ಕೋತಾ ಇದ್ವಿ. ನಾವು ಆ ಕಡೆ ಎಂಗೇಜ್ ಆಗ್ತಿದ್ವಿ. ಈಗ ಏನು ಇಲ್ಲ ಅದು. ನೀವುಗಳು ಕಲಾಕಾರ ಇವೆಂಟ್ಸ್ನವ್ರು ಇದನ್ನ ತುಮಕೂರು ಯೂನಿವರ್ಸಿಟಿನೋ, DDPIಗಳು ಇವ್ರ ಜೊತೆ ನೀವು ಸಂಬಂಧ ಮಾಡಿಕೊಂಡು ಶಿಕ್ಷಣ ಇಲಾಖೆ ಜೊತೆ ಇದನ್ನ ಹೊಸದಾಗಿ ನೀವು ಶುರು ಮಾಡ್ಕೊಂಡ್ರೆ, ಈ ತುಂಬಾ ಜನ ಮೇಷ್ಟ್ರುಗಳು ಇಲ್ಲಿಗೆ ಬಂದಿದ್ದೀರ, ಎಲ್ಲರೂ ನಿಮ್ ಜೊತೆ ಕೈ ಜೋಡಿಸ್ತಾರೆ. ಇದು ಇಷ್ಟಕ್ಕೇನೆ ನಿಲ್ಬಾರ್ದು. ಹಾಗೇನೆ ಇವತ್ತು ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಅವರು ಇಲ್ಲಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವ್ರ ಜೊತೆಗೆ ನೀವುಗಳು ಎಷ್ಟೋ ಜನ ಹಾಡ್ತಿದ್ರಲ್ಲ, ಎಷ್ಟು ಚೆನ್ನಾಗಿ ಹಾಡ್ತಾ ಇದೀರ ನೀವು. ಯಾವುದಕ್ಕೂ ನಿಮ್ಮ ಆತ್ಮವಿಶ್ವಾಸದ ಕೊರತೆ ಬೇಡ. ಆ ಮೊಬೈಲ್ ನ ಪಕ್ಕಕ್ಕಿಡಿ, ನೀವು ನೂರಾರು ಬಾರಿ ಹಾಡಿರ್ತೀರ ಇದನ್ನ. ಅದೇನಕ್ಕೂ ನಮ್ಗೆ ಅಡ್ಡಗೋಡೆಯಾಗಿ ಮೊಬೈಲ್ ಇಟ್ಕೊಂಡಿರ್ತಾರೆ. ನೀವು ತಮಿಳು, ತೆಲುಗುಗಳಲ್ಲಿ ನೋಡ್ತಾ ಇದೀವಲ್ಲ, ಹಿಂದಿನಲ್ಲಿ ಯಾರು ಮೊಬೈಲ್ ಯೂಸ್ ಮಾಡೋದಿಲ್ಲ. ಹಾಗೂ ಈಗ ಮಾನಿಟರ್ ಬೇರೆ ಇಟ್ಟಿದ್ದಾರೆ. ಈಗ ಅದನ್ನ ಪಕ್ಕಕ್ಕಿಟ್ಟು ನೀವು ನೈಜವಾಗಿ ನೀವು ಮನೆಗಳಲ್ಲಿ ಹೇಗಾಡ್ತೀರಾ, ಕುಟುಂಬದ ಜೊತೆ ಹೇಗಾಡ್ತೀರಾ, ಅಷ್ಟೇ ಆತ್ಮಸ್ಥೈರ್ಯದಿಂದ ವೇದಿಕೆ ಮೇಲೆ ನೀವು ಪ್ರೆಸೆಂಟ್ ಮಾಡಿದ್ರೆ ನಾವೆಲ್ಲರೂ ಎಂಜಾಯ್ ಮಾಡ್ತೀವಿ ಅದನ್ನ. ಚಿಂತನೆ ಮತ್ತು ವೇದಿಕೆ ಕಲಾಕಾರ ಇವೆಂಟ್ಸ್ ಅವರ ಲಾಂಛನ ಬಿಡುಗಡೆ, ರಾಜ್ಯ ಮಟ್ಟದ ಸ್ವರ ಸಿಂಗಾರ ಕೊರಕೆ, ಗೀತ ಗಾಯನ, ಸ್ವರ ಸಂಗಾರ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಖ್ಯಾತ ರಾಜ್ಯ ಪ್ರಶಸ್ತಿ ವಿಜೇತರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಚಲಪತಿರವರೇ, ಹಾಗೆ ವಿಶೇಷವಾಗಿ ತಮ್ಮನ್ನು ಉದ್ದೇಶಿಸಿ ಈ ಒಂದು ಕಾರ್ಯಕ್ರಮದ ಸೂಕ್ಷ್ಮತೆಯನ್ನ ಅತಿ ಸೂಕ್ಷ್ಮವಾಗಿ ವಿವರಿಸತಕ್ಕಂಥ ನಮ್ಮ ತಾಲೂಕಿನ ಒಬ್ಬ ದಕ್ಷ ಅಧಿಕಾರಿಗಳು, ಈಗಲೂ ಕೂಡ ತಾಲೂಕಿನಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಗಳಿಸಿ ಅವರ ಮತ್ತೊಮ್ಮೆ ತಾಲೂಕಿನ ಸೇವೆಗಾಗಿ ನಿರಂತರ ತಾಲೂಕಿಗೆ ಆಗ್ರಹಿಸ್ತಾ ಇರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ DSP ಮಹೇಶ್ ಅವರೇ, ಹಾಗೆ ಮತ್ತೊಬ್ಬರು ನನ್ನ ಹಿರಿಯರು ಈಗ ತಾನೇ ಕಾರ್ಯಕ್ರಮದ ಮಹತ್ವದ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನಮ್ಮ ಮುರಳೀಧರ ಆಲಪ್ಪನವರೇ, ವೇದಿಕೆ ಮೇಲೆ ಹಸಿಂದಾಗಿರ್ತಕ್ಕಂಥ ರಂಗನಾಥ್ ಗೌಡ್ರವರೇ, ನರಸಪ್ಪನವರೇ ಮತ್ತು ನಮ್ಮ ಸಕ್ರ ನಾಗರಾಜನವರೇ, ಕಾರ್ಯಕ್ರಮ ಬಹಳ ಚಿಕ್ಕದಾದ್ರೂ ಕೂಡ ಒಂದು ಕಲಾವಿದರ ಸಂಗಮವಾಗಿ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಈ ಇವೆಂಟ್ಸ್ ನನಗೆ ಮೊದಲನೇದು. ಕಲಾಕಾರರ ಬಗ್ಗೆ ನನಗೆ ಬಹಳ ಕಡಿಮೆ ಅವಧಿನಲ್ಲಿ ಪರಿಚಯ ಆಗಿರ್ತಕ್ಕಂಥದ್ದು. ನಮ್ಮ ತಾಲೂಕಿನವರೇ ಆದ್ರೂ ಕೂಡ ಅವರು ಒಂದೊಮ್ಮೆ ಸ್ವಾತಿ ನರ್ಸಿಂಗ್ ಹೋಮ್ನಲ್ಲಿ ಆಕ್ಸಿಡೆಂಟ್ ಆಗಿ ಮಲಗಿದ್ರು. ನಮ್ಮ ಚಲಪತಿ ಸರ್ ಅವರು ನನಗೆ ಫೋನ್ ಮಾಡಿ, ಹೀಗೆ ಕಲಾಕಾರರು ಅಪಘಾತ ಆಗಿದೆ, ಆಸ್ಪತ್ರೆಯಲ್ಲಿದ್ದಾರೆ, ಗೌಡ್ರೆ ಒಂದ್ಸರಿ ಬಂದು ನೋಡ್ಕೊಂಡು ಹೋಗಿ. ನನ್ಗೆ ಯಾರು ಕಲಾಕಾರರು, ಏನು ವಿಶೇಷವಾಗಿ ಐತಲ್ಲ ಈ ಹೆಸರು ಅಂತ ಹೇಳ್ಬಿಟ್ಟು ಆ ವ್ಯಕ್ತಿ ನೋಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಆ ಹಾಸ್ಪಿಟ್ಲಿಗೆ ಹೋದೆ. ಅವಾಗ ಏನ್ ಕಲಾಕಾರರು ಅಂತ ಹೇಳ್ಬಿಟ್ಟು ನಮ್ಮ ಚಲಪತಿ ಸರ್ನ ಕೇಳಿದೆ. ನಿಜ ಕೂಡ ಆ ಮನುಷ್ಯ ಇವತ್ತು ಬಹಳಷ್ಟು ಬಡತನದಲ್ಲಿ ಇರ್ಬೋದು, ಇಡೀ ಕಲೆಗೆ ಕೂಡ ಹೆಚ್ಚಿನ ಮಹತ್ವವನ್ನ, ಹೆಚ್ಚಿನ ಸಮಯವನ್ನ ಎಲ್ಲವೂ ಕೂಡ ಕಲೆಗೆ ಸೀಮಿತವಾಗಿರ್ತಕ್ಕಂಥ ಅವರ ಜೀವನವೇ ಕೂಡ ಒಂದ್ ರೀತಿ ಎಲ್ಲ ಕಲಾವಿದರ ಜೊತೆಯಲ್ಲಿ ಯಾವಾಗಲೂ ಕೂಡ ಸಮಯ ಕಳೀತಕ್ಕಂಥದ್ದು. ಆ ಕಲಾ ಪ್ರೋತ್ಸಾಹ, ಕಲಾವಿದರಿಗೆ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಒಂದ್ ರೀತಿ ಮಾರ್ಗದರ್ಶಕರಾಗಿ ಅವರು ತನ್ನಲ್ಲಿರ್ತಕ್ಕಂಥ ಪ್ರತಿಭೆಯನ್ನ ಅವರಿಗೆ ದಾರಿ ಇರ್ತಕ್ಕಂಥ ಮಟ್ಟಿಗೆ ಅವರು ವಿಶೇಷವಾಗಿ ತಾಲೂಕಿನಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಅವರು ಈ ತುಮಕೂರು ನಗರದಲ್ಲಿ ಈ ಒಂದು ಇವೆಂಟ್ಸ್ ನ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ನಿಜ ಕೂಡ ನನಗೂ ಬಹಳ ಖುಷಿ ಆಯ್ತು. ಅವರು ನನ್ನ ಭೇಟಿ ಮಾಡಿದಾಗ ಸಾಯಂಕಾಲ ಕಾರ್ಯಕ್ರಮಕ್ಕೆ ಬರ್ತೀನಿ, ನನಗೆ ಮೊದಲನೇದ ಕಾರ್ಯಕ್ರಮ ಅಂತ. ಈ ಒಂದು ಇವೆಂಟ್ಸ್ ನ ಇಲ್ಲಿ ನೋಡಿದಾಗ ನನಗೂ ಅನ್ನಿಸ್ತು,
ನೀವೆಲ್ಲ ಏನಿವತ್ತು ಕಲಾವಿದರುಗಳು ಇಲ್ಲಿ ಬಂದು ಕೂತಿದ್ದೀರಾ, ನಿಜಕ್ಕೂ ಕೂಡ ನಿಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದಂತಹ ಪ್ರತಿಭೆ ಕಲೆ ನಿಮ್ಮಲ್ಲಿದೆ. ಯಾಕೆಂದ್ರೆ ಇಷ್ಟೊಂದು ಜನ ಕಲಾವಿದರುಗಳು ಒಂದ್ ಕಡೆ ಸೇರ್ತಕ್ಕಂಥದ್ದು ಬಹಳ ಕಡಿಮೆ. ಕಲಾ ಪ್ರೇಕ್ಷಕರೇ ಬೇರೆ, ಕಲಾವಿದರು ಬೇರೆ. ನೀವೆಲ್ಲರೂ ಕೂಡ ಕಲೆಗಾರ. ಅಂದ್ರೆ ಇಂಥ ಕಲೆಗಾರನ ತಾಲೂಕಲ್ಲಿರ್ಬೋದು, ಜಿಲ್ಲೆನಲ್ಲಿರ್ಬೋದು, ಹೆಚ್ಚು ಸಂಖ್ಯೆಯಲ್ಲಿ ಆ ಒಂದು ಕಲೆಗೆ ಅವ್ರನ್ನ ಸೀಮಿತಗೊಳಿಸ್ತಕ್ಕಂಥದ್ದು, ಅವ್ರನ್ನ ಭಾಗವಹಿಸ್ತಕ್ಕಂಥ ಮಾಡೋದ್ರಿಂದ ನಿಜ ಕೂಡ ಎಲ್ಲೋ ಒಂದ್ ಕಡೆ ಈ ಒಂದು ಸಮಾಜಕ್ಕೆ ಒಂದ್ ರೀತಿ ಒಂದು ಒಳ್ಳೆಯ ಮೆಸೇಜ್ ರವಾನೆ ಆಗ್ತೈತಿ. ಯಾಕೆ ಅಂದ್ರೆ ನಮ್ ಸೂಕ್ಷ್ಮವಾಗಿ ನಮ್ಮ DVSP ಮಹೇಶ್ ಸರ್ ಅವರು ಒಂದು ಮಾತು ಹೇಳಿ, ಯಾರು ಕಲೆನಲ್ಲಿ ಇನ್ವಾಲ್ವ್ಮೆಂಟ್ ಆಗಿರ್ತಾರೆ, ಕಲೆನಲ್ಲಿ ಅವ್ರು ತೊಡಗಿಸ್ಕೊಂಡಿರ್ತಾರೆ, ಅವರ ಒಂದು ಮನಸ್ಥಿತಿ ಆಗಿರ್ತೈತೆ ಅಂದ್ರೆ ಅವ್ರು ಕ್ರಿಮಿನಲ್ಸ್ ಆಗಿರೋದಿಲ್ಲ. ಅವರು ಶಾಂತಿ ನೆಮ್ಮದಿಯಿಂದ ಬದುಕ್ತಕ್ಕಂಥದ್ದು, ಪಕ್ಕದಲ್ಲಿರ್ತಕ್ಕಂಥ ಏನು ಇತರರನ್ನು ಕೂಡ ಶಾಂತಿಯಿಂದ ಒಳ್ಳೆ ಪರಿಸರವನ್ನ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡು ಬಾಳ್ತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಇಂಥವ್ರ ಸಂಖ್ಯೆ ನಮ್ಮ ಸಮಾಜದಲ್ಲಿ ಜಾಸ್ತಿ ಆಗ್ಬೇಕು. ಅವಾಗ ಏನಾಗುತ್ತೆ, ನಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಆ ಒಂದೊಳ್ಳೆ ಬಾಂಧವ್ಯ, ವಿಶ್ವಾಸ ಇವು ಕೂಡ ವೃದ್ಧಿ ಆಗೋದಿಕ್ಕೆ ಸಾಧ್ಯ ಆಗ್ತೈತೆ. ಮತ್ತೆ ಇಂತಹ ಕಲೆಗಳಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದಂತ ಸಂದರ್ಭದಲ್ಲಿ ನಮ್ಮಲ್ಲಿ ಆ ಒಂದ್ ಕಡೆ ಒಳಗಡೆ ಏನು ಆ ಒದಗಿರ್ತಕ್ಕಂತ ಒಂದು ಪ್ರತಿಭೆ ಹೊರಹೊಮ್ಮೋದಿಕ್ಕೆ ಒಂದು ಸಾಧ್ಯ ಆಗ್ತದೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ BKP. ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ 24x7. ಇದು ಸತ್ಯದ ಧ್ವನಿ.